ವಿಜಯಪುರ ಪಟ್ಟಣದ 9ನೇ ವಾರ್ಡ್ನಲ್ಲಿ ಮಂಡಿಬೆಲೆ ರಸ್ತೆಯ ಚರಂಡಿ ಇಲ್ಲದೆ ರಸ್ತೆ ಮೇಲೆ ಚರಂಡಿ ನೀರು ಹರಿಯುತ್ತಿದ್ದು, ಈ ಬಗ್ಗೆ ಪುರಸಭಾ ಮುಖ್ಯ ಅಧಿಕಾರಿಗೆ ದೂರು ನೀಡಲಾಗಿದೆ. ಮುಖ್ಯ ಅಧಿಕಾರಿ ಸ್ಪಂದಿಸಿ ನೀರು ಸರಾಗವಾಗಿರುವಂತೆ ಮಾಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಂದು ವಾರ್ಡ್ ಮುಖಂಡ ಮಹೇಶ್ ಹೇಳಿದ್ದಾರೆ. ವಿಜಯಪುರ ಪಟ್ಟಣದ 9ನೇ ವಾರ್ಡ್ನ ಮುಖ್ಯ ರಸ್ತೆಯಲ್ಲಿ ಚರಂಡಿ ಇಲ್ಲದೆ ರಸ್ತೆ ಮೇಲೆ ಚರಂಡಿ ನೀರು ಹರಿಯುತ್ತಿದ್ದು, ಸ್ಥಳ ಪರಿಶೀಲನೆ ನಡೆಸಿ ನೀರು ಸರಾಗವಾಗಿ ಹರಿಯುವಂತೆ ವ್ಯವಸ್ಥೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದು ಪುರಸಭಾ ಮುಖ್ಯ ಅಧಿಕಾರಿ ಸಂತೋಷ್ ರವರು ಜೆಸಿಬಿ ಮೂಲಕ ಚರಂಡಿ ನಿರ್ಮಿಸಿ ನೀರು ಸರಾಗವಾಗಿ ಹರಿಯುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇನ್ನು 2-3 ದಿನಗಳಲ್ಲಿ ಚರಂಡಿ ಪಕ್ಕದಲ್ಲಿರುವ ಮಣ್ಣನ್ನು ಎತ್ತಿಸುವ ವ್ಯವಸ್ಥೆ ಮಾಡಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಪುರಸಭೆ ಅನುದಾನದಲ್ಲಿ ಚರಂಡಿ ನಿರ್ಮಿಸುವ ಭರವಸೆಯನ್ನ ಕೂಡ ನೀಡಿದರು. ಮಂಡಿಬೆಲೆ ರಸ್ತೆಯ ಚೌಡೇಶ್ವರಿ ಸರ್ಕಲ್ನಲ್ಲಿ ಪಕ್ಕದ ರಸ್ತೆ ಒಳಚರಂಡಿ ಇಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದು, ಮಳೆ ಬಂದರೆ ಸಾಕು ಮನೆಗಳಿಗೆ ನೀರನ್ನು ನುಗ್ಗುತ್ತಿದ್ದು, ಇದರಿಂದ ಸುತ್ತಮುತ್ತಲ ಮನೆಯವರು ಹಾಗೂ ಪುರಸಭೆಯವರು ಸೇರಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಮುಂದೆ ಸಿಮೆಂಟ್ ಪೈಪು ನಾವು ಅದು ಹೇಳ್ತಾ ಇರೋದು, ನಿಮಗೆ ಪ್ರಾಬ್ಲಮ್ ಆಗಿದೆ. ಈಗ ಆ ಸ್ಟ್ರೀಟ್ಗೆಲ್ಲ ಅನುಕೂಲ ಆಗುತ್ತೆ. ಈಗ ಏನಾಯ್ತು BBMP ಕೆಲಸ ಮಾಡಿದ್ರು ಅಲ್ಲ, ಏನಾಗಿದೆ ಸರ್ ಇದ್ರಲ್ಲಿ ಹೋಗಲ್ಲ ಅಂತ. ಹೋಗಿಲ್ಲ ಅಂದರೆ ಜವಾಬ್ದಾರಿ ನಮ್ದಲ್ಲೇ. ನಾವೆಲ್ಲ ಕ್ಲೀನ್ ಮಾಡಿ ಚರಂಡಿ ಕೊಡ್ತೀರಾ, ಅದು ಕೂಡ ಎಷ್ಟು ಒಂದು 100 ಮೀಟರ್ಸ್ ಆಗಿರ್ತದೆ. ಎಕ್ಸಾಕ್ಟ್ 90 ಮೀಟರ್ಸ್ 100 ಅನುಕೂಲ ಚರಂಡಿ ಹಳೆ ಸದಸ್ಯರಿದ್ದಾಗ ಇಲ್ಲಿಯ ತನಕ ಆಗಿತ್ತು, ಮುಂದೆ ಆಗಿರಲಿಲ್ಲ. ಸೊ ಇಲ್ಲಿ ನೀರೆಲ್ಲ ಬಂದು ರಸ್ತೆ ಮೇಲೆ ಹರಿತಾ ಇದ್ದಾಗ ನಾನು ನಮ್ಮ ಮುಖ್ಯಾಧಿಕಾರಿಗಳನ್ನ ಕೇಳಿ ದಯಮಾಡಿ ಇದೊಂದು ಡಕ್ ಮಾಡಿಕೊಡಿ ಅಂತ ಹೇಳಿದಾಗ ಸರಿ ಅಂತ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಈಗ ನಮಗೆ ಈ ರೋಡ್ ಕಟಿಂಗ್ ಮಾಡಿ ಮತ್ತೆ ಅದನ್ನು ಮುಂದೆ ಚರಂಡಿಗೆ ಸರಾಗವಾಗಿ ಹರಿಯುವಂತೆ ಮಾಡಿಕೊಟ್ಟಿರ್ತಾರೆ. ಸೊ ಅವರಿಗೆ ನಮ್ಮ 9ನೇ ವಾರ್ಡ್ ಜನತೆ ಪರವಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಅಭಿಸಿ. ನಮ್ಮ ಹೆಸರು ಸರ್? ನನ್ನ ಹೆಸರು ಭವ್ಯ ಮಹೇಶ್, ಭವ್ಯ ಪುರಸಭಾ ಸದಸ್ಯರ ಪ್ರತಿಯಾಗಿ. ಹಿಂದೆ ಚರಂಡಿ ಇಲ್ದಂಗೆ ಸುಮಾರು ಒಂದು 90 ಮೀಟ್ರಷ್ಟು ಚರಂಡಿನ ರೋಡಿಗೆ ಹರಿತಾ ಇತ್ತು. ಅದನ್ನು ನಮ್ಮ ಸದಸ್ಯರಾದಂಥ ಭವ್ಯ ಮಹೇಶ್ ಮೇಡಮ್ನವರು ಒಂದು ಮನವಿ ಮಾಡೋದು ನಮ್ಮ ಹತ್ರ, ಅದೊಂದು ಸಾಲ್ಯೂಷನ್ ಮಾಡಿಕೊಡಿ ಸರ್ ಅಂತ. ಅದರಂತೆ ನಾವು ಅದನ್ನು ಪರಿಗಣಿಸಿ ನಾವು ನಮ್ಮ ಕಾಂಟ್ರಾಕ್ಟರ್ ಮೂಲಕ ಅದನ್ನು ಒಂದು ಡಕ್ ಥರ ಮಾಡಿ ನೀರನ್ನು ಸರಾಗವಾಗಿ ಹರಿಬೇಕಂತ ಅದನ್ನು ಸರಾಗವಾಗಿ ಹೋಗ್ತಾ ಇದೆ. ಇದೇನಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದು ಅದು ಅನುದಾನ ಬಂದ ಮೇಲೆ ಒಂದು ಸ್ವಲ್ಪ ಚರಂಡಿಯನ್ನು ಮಾಡಿಸ್ಕೊಳ್ಳೋ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ರೋಡಲ್ಲೆಲ್ಲ ಮಣ್ಣು ಹಾಗೇ ಇದೆ, ಮಣ್ಣು ತೆರವು ಮಾಡ್ತೀರಾ ಇಲ್ಲ ಹಂಗೆ ಇರುತ್ತೆ ಸರ್? ಮಣ್ಣನ್ನು ಈಗಲೇ ತೆರವು ಮಾಡಿದ್ದೀವಿ, ಮೊನ್ನೆ ಆಗಿದೆ. ಈ ರಜೆ ಇರೋದ್ರಿಂದ ನಾನು ಇವತ್ತು ಇಲ್ಲ ನಾಳೆ ಬೆಳಗ್ಗೆ ಒಂದು ಕ್ಲಿಯರ್ ಮಾಡ್ತೀನಿ, ಮಣ್ಣು ತೆರವು ಮಾಡಿಸ್ಕೊಳ್ತೀರಾ? ಥ್ಯಾಂಕ್ ಯು.